ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ. ಇವತ್ತಿನ ಟಾಪಿಕ್ ಏನು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾಡ್ತಾ ಇದ್ದೀನಿ. ಥೈರಾಯ್ಡ್ ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು, ಅದು ಥೈರಾಯ್ಡ್ ಬಂದಿರೋರು ಅದನ್ನು ಹೇಗೆ ಶಮನಗೊಳಿಸ್ಬೋದು ಮನೆಮದ್ದನ್ನು ಯೂಸ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೂ ಮೊದಲು ನಾನು ಹಲ್ಲು ನೋವಿಗೆ, ಹಿಮೋಗ್ಲೋಬಿನ್ಗೆ, ಫೇಸ್ ಗ್ಲೋಗೆ ಮನೆಮದ್ದನ್ನು ತುಂಬ ಈಸಿಯಾಗಿ ಹೇಳಿದ್ದೀನಿ. ಸೊ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫ್ರೀ ಇದ್ದವರು ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಥೈರಾಯ್ಡ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಕೇಳೋಣ. ಈ ಥೈರಾಯ್ಡ್ ಕಾಯಿಲೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿದೆ. ಇದು ಜೆಂಟ್ಸಿಗಿಂತ ಲೇಡೀಸ್ಗೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಹೈಪರ್ ಥೈರಾಯ್ಡಿಸಮ್ ಮತ್ತು ಹೈಪೋಥೈರಾಯ್ಡಿಸಮ್ ಅಂತ 2 ಟೈಪ್ಸ್ ಇದೆ ಇದರಲ್ಲಿ. ಥೈರಾಯ್ಡ್ ಹೇಗೆ ಬರುತ್ತಪ್ಪ ಅಂದರೆ, ಥೈರಾಯ್ಡ್ ಗ್ರಂಥಿ ಅನ್ನೋದಿರುತ್ತೆ, ಅದು ಹಾರ್ಮೋನ್ಗಳ ಉತ್ಪಾದನೆಯಲ್ಲಿ ಮಾಡುವ ಬದಲಾವಣೆಗಳಿಂದ ಈ ಹೈಪರ್ ಮತ್ತು ಹೈಪೋಥೈರಾಯ್ಡಿಸಮ್ ಅನ್ನೋದು ಬರುತ್ತೆ. ಒಂದೊಂದು ಸಲ ಆ ಗ್ರಂಥಿ ಜಾಸ್ತಿ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡಿದರೆ ಒಂದೊಂದು ಸಲ ಕಡಿಮೆ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಈ ಹೈಪರ್ ಮತ್ತು ಹೈಪೋಥೈರಾಯ್ಡಿಸಮ್ ಅನ್ನೋದು ಬರುತ್ತೆ. ನಮಗೆ ಥೈರಾಯ್ಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು ಅಂದರೆ, ಅದಕ್ಕೆ ಕೆಲವು ಸಿಮ್ಟಮ್ಸ್ ಇರುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಥೈರಾಯ್ಡ್ ಸ್ಟಾರ್ಟ್ ಆಗ್ತಿದೆ ಅಂತ. ಆ ಲಕ್ಷಣಗಳು ಯಾವ್ಯಾವು ಅಂದರೆ, ಆಯಾಸ ಆಗೋದು, ತೂಕ ಹೆಚ್ಚಾಗೋದು, ಅತಿಯಾಗಿ ಬೆವರೋದು, ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, ಸುಮ್ಮನೆ ಮೂಡ್ ಆಫ್ ಆಗ್ತಾ ಇರೋದು, ನಿದ್ರಾಹೀನತೆ, ರಾತ್ರಿ ನಿದ್ದೆ ಬರದೇ ಇರೋದು, ಆಮೇಲೆ ನೆಕ್ಸ್ಟು ಆತಂಕ ಆಗೋದು, ಬಂಜೆತನ ಅನ್ನೋದು ಒಂದು ಮೇಜರ್ ಸಿಮ್ಟಮ್ಸ್ ಆಗಿದೆ. ಥೈರಾಯ್ಡ್ ಬರಲಿಕ್ಕೆ ಕೆಲವು ಕಾರಣಗಳು ಸಹ ಇದೆ. ತಪ್ಪು ಆಹಾರ ಪದ್ಧತಿ, ಹಾಳಾದ ಜೀವನ ಶೈಲಿ, ಅಧಿಕ ಒತ್ತಡ, ಇದೆಲ್ಲ ಥೈರಾಯ್ಡ್ ಬರಲಿಕ್ಕೆ ಕಾರಣ ಕೂಡ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ 30 ವರ್ಷಕ್ಕಿಂತ ಕಡಿಮೆ ಇರೋ ಹೆಣ್ಮಕ್ಳಲ್ಲೇ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಥೈರಾಯ್ಡ್ ಸಮಸ್ಯೆಗೆ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 1, ಅಯೋಡಿನ್ ಸೇವನೆಯನ್ನು ನಿಲ್ಲಿಸುವುದು ಮತ್ತು ವಿಟಮಿನ್ B12 ಇರುವ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು. ಅದರಲ್ಲಿ ಆಲೋವೆರಾ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವಾತ ಮತ್ತು ಕಮದ ಸಮತೋಲನ ಮಾಡುತ್ತೆ. ಇದರಿಂದ ಥೈರಾಯ್ಡ್ ಕಾಯಿಲೆ ದೇಹದಲ್ಲಿ ಬೆಳವಣಿಗೆ ಆಗೋದನ್ನೇ ನಿಲ್ಲಿಸ್ಬಿಡುತ್ತೆ. 2ನೇದು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಒಟ್ಟಿಗೆ ತೆಗೆದುಕೊಂಡ್ರೆ ಅದು ತುಂಬ ಪ್ರಯೋಜನಕಾರಿ ಆಗಿರುತ್ತೆ. ಇದಕ್ಕಾಗಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ನಂತರ ಶೋಧಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ. ಇನ್ನೊಂದು ಬೆಳಗಿನ ವಾಕಿಂಗು, ಇದಂತೂ ತುಂಬಾ ಒಳ್ಳೆಯದು. ಇದರಿಂದ ನಮಗೆ ಫ್ರೆಶ್ ಆಕ್ಸಿಜನ್ ಸಿಗೋದ್ರಿಂದ ಥೈರಾಯ್ಡನ್ನ ನಾವು ನಿಯಂತ್ರಿಸ್ಬೋದು. 3ನೇದು ಅಶ್ವಗಂಧ, ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಯನ್ನು ಇದು ನಿಯಂತ್ರಿಸುತ್ತೆ. ಮತ್ತು ಇದು ಥೈರಾಯ್ಡ್ ಕೊರತೆ ಮತ್ತು ಅಧಿಕ ಎರಡನ್ನೂ ಸಮತೋಲನಗೊಳಿಸುತ್ತೆ. ಪ್ರತಿದಿನ 50 ಗ್ರಾಂ ಅಶ್ವಗಂಧವನ್ನು ಸೇವಿಸುವುದರಿಂದ 15 ದಿನಗಳಲ್ಲಿ ನೀವು ಥೈರಾಯ್ಡ್ ಸಮಸ್ಯೆಯನ್ನು ಸುಧಾರಿಸಬಹುದು. ನೆಕ್ಸ್ಟು ಶುಂಠಿ, ಇದು ಥೈರಾಯ್ಡ್ ಗ್ರಂಥಿಯ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶುಂಠಿ ಚಹಾವನ್ನು ಕುಡಿಯುವ ಮೂಲಕ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣಬಹುದು. ಇದೆಲ್ಲದರ ಜೊತೆಗೆ ಹಸಿರು ಎಲೆಗಳ ತರಕಾರಿ, ತಾಜಾ ಹಣ್ಣುಗಳು ಮತ್ತು ಸಜ್ಜೆ ರೊಟ್ಟಿಲಿ ಸೆಲೆನಿಯಮ್ ಅನ್ನೋ ಪ್ರೋಟೀನ್ ಇರುತ್ತೆ. ಇವೆಲ್ಲವನ್ನು ಸೇವಿಸೋದ್ರಿಂದ ಥೈರಾಯ್ಡ್ ಮಟ್ಟವನ್ನು ನಾವು ಸಮತೋಲನಗೊಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.